ಶಿವ ರುದ್ರಭೂಮಿಯಲ್ಲಿ ಅಂದರೆ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಯಾಕೆ? ಈ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಒಮ್ಮೆ ಶಿವ ಪಾರ್ವತಿ ಮಾತಾಡ್ತಾ ಕೂತಿರ್ಬೇಕಾದ್ರೆ ಪಾರ್ವತಿ ಕೇಳ್ತಾಳೆ, ಪರಮೇಶ್ವರ, ನೀವು ಮೈಗೆಲ್ಲ ಬೂದಿಯನ್ನು ಬಳ್ಕೊಂಡು ಯಾಕೆ ಸ್ಮಶಾನದಲ್ಲಿ ವಾಸ ಮಾಡ್ತೀರಾ ಅಂತ. ಆಗ ಶಿವ ಹೇಳ್ತಾನೆ, ಬದುಕಿರುವಾಗ ಮನುಷ್ಯನ ಜೊತೆ ಎಲ್ಲರೂ ಇರ್ತಾರೆ, ಕಷ್ಟ ಸುಖಗಳಿಗೆ ಜನರು ಜೊತೆಲಿರ್ತಾರೆ. ಆದರೆ ಮನುಷ್ಯ ಸತ್ತಾಗ ಅವನನ್ನು ರುದ್ರ ಭೂಮಿಗೆ ಅಂದರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನ ಅಂತ್ಯಕ್ರಿಯೆ ಮುಗಿದ ಮೇಲೆ ಎಲ್ಲರೂ ಹೊರಟೋಗ್ತಾರೆ. ಆಗ ಅವನ ಆತ್ಮ ಒಂಟಿಯಾಗಿರುತ್ತೆ. ಹೀಗೆ ಆತ್ಮ ಒಂಟಿಯಾಗಿ ರೋಧಿಸ್ತಾ ಇರಬೇಕಾದ್ರೆ ನಾನು ಆ ಆತ್ಮದ ಜೊತೆ ಇರ್ತೀನಿ. ಒಂಟಿಯಾಗಿ ರೋಧಿಸ್ತಾ ಇರುವ ಆತ್ಮಕ್ಕೆ ಸಾಂತ್ವನವನ್ನು ಕೊಡ್ತೀನಿ. ಅದಕ್ಕೆ ನಾನು ಸ್ಮಶಾನವಾಸಿಯಾಗಿರೋದು ಅಂತ ಪರಮೇಶ್ವರನು ಹೇಳ್ತಾನೆ. ಈ ಮಾತನ್ನು ಕೇಳಿ ಪಾರ್ವತಿಗೆ ತುಂಬ ಖುಷಿಯಾಗತ್ತೆ. ಹೀಗೆ ಶಿವ ಹುಟ್ಟಿನಿಂದ ಸಾಯುವ ತನಕ ಹಾಗೆ ಸಾವಿನ ನಂತರವೂ ಕೂಡ ನಮ್ಮ ಜೊತೆ ಇರ್ತಾನೆ. ಅದಕ್ಕೆ ಶಿವನನ್ನು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು.